ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಬಾಳೆ ಬೆಳೆದಂಥ ರೇಷ್ಮೆ ಬೆಳೆದಂಥ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದಿಂದ ಬದುಕಿರ್ತಕ್ಕಂಥ ರೈತರಿಗೆಲ್ಲ ಬೇಕಾಗಿರೋದು ಈ ಪ್ರಾಜೆಕ್ಟು. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದಿರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗು, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರ್ ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ 2007 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ? ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನು ಹೇಳಿದ್ದೆ ನಾನು? ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಂತ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಓಹೋ, ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದಾಗ, ಏನೋ ಟಿವಿನಲ್ಲಿ 10 ನಿಮಿಷಕ್ಕೂ ಬಂದಿದ್ದು ಉತ್ತಮವಾದಂಥ ರಸ್ತೆ, ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ಉದ್ಯಾನವನ, ಏನು ಸೆಂಟರು, ಭಾಷಣ ಟಿವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದವರು 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲುಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಪೆರಿಯಲ್ ರಿಂಗ್ ರೋಡು ಇವತ್ತು 28,000 ಕೋಟಿಗೆ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ, ಯಾರ್ಯಾರ ಕಮಿಷನ್ ತಗೊಳ್ಳಿಕ್ಕೆ ಆ ಯೋಜನೆ ಬೇಕು ಅಂತ ಹೊರಟಿದ್ದೀರಿ. ಕೇವಲ 3,000 ಕೋಟಿಲಿ ಮುಗಿದು ಹೋಗೋದು ಅವತ್ತು ರಸ್ತೆ. ಯಾವೊಂದು ಇಲ್ಲಿ ನಮ್ಮ ಹೆಬ್ಬಾಳದ ಫ್ಲೈಓವರ್ 30 ಕೋಟಿನಲ್ಲಿ ತೀರ್ಮಾನ ಕೊಟ್ಟಿದ್ದೆ ಆ ಒಂದು ಸುರಂಗ ಮಾರ್ಗ ಮಾಡಲಿಕ್ಕೆ, ಬರೀ 30 ಕೋಟಿನಲ್ಲಿ. ಇವತ್ತು 9,000 ಕೋಟಿ. ಓ, ಏನು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂಥ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ, ಚನ್ನಪಟ್ಟಣ ಚುನಾವಣೆಯಲ್ಲಿ ಎಲ್ಲಿದೆಯಪ್ಪ ನಿನ್ನ ಸಾಕ್ಷಿ ಗುಡ್ಡೆ ಅಂತ ಹೇಳಿ? ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡ್ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ, ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ಮ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರ್ರೀ ಶಿವಕುಮಾರ್? ಎಂಟೈರ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ಕೊಳ್ಳೋಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ? ಆ ನೈಸ್ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ, ಆ BMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನು ಎಲ್ಲ ಟೇಕ್ ಓವರ್ ಮಾಡೋಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು, ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು? ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತನ್ರಪ್ಪ ನೋಡೋಣ, ಅದು ಯಾವ ಬೇನಾಮಿ ಕಂಪನಿ ಅಂದು? ಎಲ್ಲಿದೆ ಬೇನಾಮಿ ಕಂಪನಿ? ಬರೀ ಬಾಯಿ ಚಪ್ಪಲಿಕ್ಕೆ ಮಾತಾಡಬೇಡಿ. ಇದೇ ನಿಮ್ಮ ಮಾಜಿ ಶಾಸಕ, ಈಗಿನ ಮಂತ್ರಿ, ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆ ಆಗಿದ್ದು, ನನ್ನ ಜೊತೆನಲ್ಲಿ 15 ವರ್ಷ ಅನ್ನ ತಿಂದಿದ್ದಾನೆ, ಜೊತೆಯಲ್ಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದು ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರದ ಕೆಲಸ ಮಾಡಬೇಕಾದರೆ, ರುಜುವು ಹಾಕಬೇಕಾದರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕೆ ಇಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವರೇನು ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ? ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿ, ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ, ಆ ದೇವರು ಹೇಳೋದೇನು ಶ್ಲೋಕಗಳು,
ನೋಡ್ಬಿಟ್ರೆ ಏನಪ್ಪ ಇಷ್ಟು ಬದಲಾವಣೆನ, ಯಾರಾದ್ರು ಜನ ಏನು ಇಷ್ಟು ಬದಲಾವಣೆ ಆದವರಲ್ಲ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಇದನ್ನು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2:55 ನನಗೆ ಫ್ಲೈಟ್. ನನ್ನ ತಾಯಂದ್ರಿಗೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರ್ಯಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಇಲ್ಲಿ ಕೂತಿದ್ದೀರಿ. ಇರಲಿ, ಫ್ಲೈಟ್ ಹೋದ್ರೆ ಇನ್ನೊಂದು ಫ್ಲೈಟ್ಗೆ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಂದ್ರು. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು,